ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇಟ್ಸ್ ಸಂಡೇ. ನನ್ನ ಫ್ರೆಂಡ್ ಬಂದಿದ್ಲು, ಹಾಗೆ ನಾವು ಈಗ ಹೊರಡಲಿಕ್ಕೆ ರೆಡಿ ಆಗ್ತಿದ್ದೆವು, ಹೊರಗೆ ಹೋಗುವ ಅಂತೇಳಿ. ಫಾಲೋ ಮಾಡಲಿಕ್ಕೆ ನಮ್ಮ ಚಾನಲನ್ನು, ಹೊಸ ಚಾನಲನ್ನು ಚಂದು ಮತ್ತೆ ಅಶ್ವಿನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಂದು ಚಾನಲ್ ಉಂಟು, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅಯ್ಯೋ ಅಲ್ಲೇ ಫೋನ್. ತುಂಬ ದಿನ ಆಗಿತ್ತು, ಹಾಗೆ ಅವಳನ್ನು ಮೀಟ್ ಮಾಡಿ ನಾವು ನಮ್ಮ ಕಡೆ ಶಾಪಿಂಗ್ ಹೋದೆವು. ಅವರು ಇಬ್ಬರು ಅವ್ರ ಮನೆಗೆ ಹೊರಟರು. ನನಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ನಾವು ಹೊರಟೆವು. ನನಗೆ ರಾಮೇಶ್ವರಕ್ಕೆ ಹೋಗ್ಬೇಕಂತೇಳಿ ತುಂಬ ಆಸೆ ಆಗ್ತಿತ್ತು, ತಿನ್ನಬೇಕು ಅಂತ ಅಲ್ಲಿ ಹೋಗಿ. ಸೊ ರಾಮೇಶ್ವರ ಕೆಫೆಗೆ ಹೋದರೆ ಇಲ್ಲಿ ಸಿಕ್ಕಾಪಟ್ಟೆ ರಶ್. ನಮಗೆ ವೆಹಿಕಲ್ ಪಾರ್ಕ್ ಮಾಡಲಿಕ್ಕೂ ಜಾಗ ಇಲ್ಲ ಇತ್ತು. ಬಟ್ ಸ್ಟಿಲ್ ಅಲ್ಲೆಲ್ಲದು ಪಾರ್ಕ್ ಮಾಡಿ ಹೋದೆವು. ಮೆನು ಸರ್ಚ್ ಮಾಡ್ತಾಯಿದ್ದೆ. ನನಗೆ ಇವತ್ತು ಗಾರ್ಲಿಕ್ ದೋಸೆ ತಿನ್ನಬೇಕಂತೇಳಿ ಆಸೆ ಆಯಿತು. ಸೊ ಅದನ್ನೊಂದು ಆ್ಯಡ್ ಮಾಡಿದ್ದೆ. ನಮ್ಮ ಹಸ್ಬೆಂಡಿಗೆ ಏನು ಬೇಡ, ಟೀ ಬೇಕಂತೇಳಿ ಅವರೊಂದು ಖಾಲಿ ಟೀ ಆರ್ಡ್ರ್ ಮಾಡಿದರು. ಇಲ್ಲಿ ನಾನು ಪುಡಿ ಇಡ್ಲಿ ತಿಂದಿದ್ದೇನೆ ಮತ್ತು ಮಸಾಲ ಪುಡಿ ಸಮಥಿಂಗ್ ಅದು ತಿಂದಿದ್ದೇನೆ. ನಂಗೆ ಓಕೆ, ಪುಡಿ ಹಾಕಿರೋದು ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ತಿನ್ನಲಿಕ್ಕೆ. ಇಟ್ಸ್ ನೈಸ್, ಫುಲ್ ಆಫ್ ಗೀ, ಓವರ್ಲೋಡೆಡ್ ಆಗಿರುತ್ತೆ ದೋಸೆ. ಬಟ್ ಒನ್ ಟೈಮಿಗೆ ಒಂದು ತಿನ್ಬೋದು. ನೆಕ್ಸ್ಟ್ ಟೈಮ್ ಹೋಗಿ ಪುನಃ ಟೇಸ್ಟ್ ಮಾಡಬೇಕು ಅಷ್ಟೇ, ಇಲ್ಲಾಂದರೆ ಎಲ್ಲನೂ ಮಿಕ್ಸ್ ಅಪ್ ಆಗ್ತದೆ ಪಕ್ಕ. ನಂಬರ್ ಆದಷ್ಟು ದೋಸೆ ಮಾಡೋದನ್ನು ವೀಡಿಯೋ ಮಾಡಬೇಕಂತೇಳಿ ವೀಡಿಯೋ ಮಾಡ್ತಿದ್ದೆ. ನಾನು ಶಾರ್ಟ್ ಇದ್ದೆ ಅಂಥೇಳಿ ಹಸ್ಬೆಂಡ್ ಕೈ ಕೊಟ್ಟೆ. ಮತ್ತು ಅವರು ಆಲ್ಮೋಸ್ಟ್ ಕವರ್ ಮಾಡ್ತಿದ್ರು ದೋಸೆನ. ಇದನ್ನು ನೋಡಿ ಆಹಾ, ನೋಡೋಕೆ ಆಸೆ ಆಗ್ತದಪ್ಪ. ನಮ್ಮದು ಆರ್ಡರಿಗೆ ಕಾಯ್ತಾ ಇದ್ದೆ, ವೆಯ್ಟ್ ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ರಶ್ ಇರ್ತದೆ, ದೋಸೆಗಂದು ಕ್ಯೂ ಇರ್ತದೆ ಇಲ್ಲಿ, ತಕ್ಕೊಳ್ಳುವಾಗಿಲ್ಲ. ಒಂದೊಂದು ಸಲ ದೋಸೆನೂ ಬೇಡ, ಏನು ಬೇಡ, ಸೀದಾ ಹೋಗುವಂತಾಗ್ತದೆ ನೋಡಿ ರಶ್. ಆ ಥರ ರಶ್ ಇರ್ತದೆ. ಬಟ್ ಸಿ, ಲುಕ್ ಎಟ್ ದ್ಯಾಟ್. ದೋಸೆ ಕಾಣ್ತದೆ ನೋಡಿ, ತುಪ್ಪ ಹಾಕೋದು ನೋಡಿ. ಅವರು ಡೈರೆಕ್ಟ್ ಪ್ಯಾಕೆಟಿಂದನೇ ಹಾಕ್ತಾರೆ. ಒಂದು ಲೀಟರ್ ತುಪ್ಪನ ಡೈರೆಕ್ಟ್ ಹಾಕ್ತಾನೇ ಇರ್ತಾರೆ ದೋಸೆಯಲ್ಲಿ, ಫುಲ್ ಆಫ್ ತುಪ್ಪ ತುಪ್ಪ ತುಪ್ಪ. ಆಸೆ ಆಗ್ತಾ ಉಂಟು ಮಾರೇ. ನಂದು ಬರಲಿಲ್ಲ, ಇನ್ನೂ ಕಾಯ್ತಿದ್ದೇನೆ. ಇದನ್ನೆಲ್ಲ ನೋಡುವಾಗ ಬಾಯಲ್ಲೆಲ್ಲ ನೀರು ಬರ್ತಾ ಉಂಟು. ಫೈನಲಿ ಐ ಗಾಟ್ ಮೈ ಗಾರ್ಲಿಕ್ ದೋಸೆ. ನಂಗೆ ಅದು ರೆಡ್ ಚಟ್ನಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ನಂಗೆ ಆ್ಯಕ್ಚುಲಿ ಮಸಾಲೆ ದೋಸೆ ಅಲ್ಲ, ಸಾಂಬಾರು ಹಾಕಿ ತಿನ್ಲಿಕ್ಕೆ ತುಂಬ ಇಷ್ಟ. ಆದರೆ ರಾಮೇಶ್ವರ ಕೆಫೆಯಲ್ಲಿ ಮಾತ್ರ ನಾನು ಚಟ್ನಿ ಮಿಕ್ಸ್ ಮಾಡಿ ತಿಂತೇನೆ. ದ ಚಟ್ನಿ ಓನ್ಲಿ ಟೇಸ್ಟ್ ವೆರಿ ನೈಸ್. ಬೇಕಾ ನಿಮಗೂ? ಕೊಡ್ತೇನೆ ನೋಡಿ ಈಗ ನಿಮಗೂ. ಇದು ಅವರ ಮಸಾಲ ಟೀ. ಮತ್ತು ನಾವು ಅಲ್ಲಿಂದ ಹೊರಟದ್ದು ನಮ್ಮ ಡಿ ಮಾರ್ಟಿಗೆ. ಡಿ ಮಾರ್ಟ್ ಯಶವಂತಪುರಕ್ಕೆ ಹೋಗಿದ್ದೆವು. ಫಸ್ಟ್ ಟೈಮ್ ಅಲ್ಲಿರೋರು ಹೇಳಿದರು ಇಲ್ಲಿ ವೀಡಿಯೋ ಮಾಡಲಿಕ್ಕಿಲ್ಲ, ಹಾಗೆ ಹೀಗೆ ಅಂತೇಳಿ. ಸೊ ಇರಲಿ ಅಂತೇಳಿ ಬಿಟ್ಟು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹೆಚ್ಚು. ನಮಗೆ ಬೇಕಾದ ಥಿಂಗ್ಸ್ ತಗೊಂಡು ಮತ್ತು ಸೀದಾ ಅಲ್ಲಿಂದ ಮನೆಗೆ ಹೊರಟೆವು. ಮನೆಗೆ ಹೊರಟುವಾಗ ತುಂಬ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನೈಟ್ ಸಂಡೇ. ನಿಮಗೆ ಈ ಮಿನಿ ಬ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.